ಇಲಾಖೆ ಏನಿದೆ FSSAI ಅವರು ಅವರಿಂದ ಸರ್ಟಿಫಿಕೇಷನ್ ಇದೆ ಎಲ್ಲರಿಗೂ ಕೂಡ ಎಲ್ಲ ಒಂದು ಯಾರು ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡ್ತಾರೆ ಅಥವಾ ಆಹಾರ ತಯಾರಿಕೆ ಮಾಡ್ತಾರೆ ಅವರೆಲ್ಲರೂ ಕೂಡ ಸರ್ಟಿಫಿಕೇಟ್ ಇಟ್ಕೋಬೇಕು. ಅದಕ್ಕೆ ನಾವು ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಕೂಡ ಈ ಸರ್ಟಿಫಿಕೇಷನ್ ಅಡಿಯಲ್ಲಿ ಬರಬೇಕು. ಅವರೆಲ್ಲರೂ ಕೂಡ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕು. ಅದ್ರ ಜೊತೆಯಲ್ಲಿ ಅವರಿಗೆ ಟ್ರೈನಿಂಗನ್ನು ನೀಡುವಂಥದ್ದು, ಹೇಗೆ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು, ನೈರ್ಮಲ್ಯ ಕಾಪಾಡಬೇಕು, ಮತ್ತು ಯಾವ ಥರದ ಪದಾರ್ಥಗಳನ್ನು ಉಪಯೋಗ ಮಾಡಬಹುದು, ಯಾವ್ದು ಮಾಡಬಾರ್ದು, ಅವರಿಗೆ ಅದ್ರ ಬಗ್ಗೆ ಎಲ್ಲ ಒಂದು ಜಾಗೃತಿಯನ್ನು ಮೂಡಿಸಿ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಇಲಾಖೆ ಈಗಾಗಲೇ ಸುಮಾರು ಇವತ್ತು 1,000 ಜನರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಸರ್ಟಿಫಿಕೇಷನ್ ಕೊಡ್ತಾ ಇದ್ದೀವಿ. ಈಗಾಗಲೇ ಒಟ್ಟು ಇದುವರೆಗೂ 4,000ಕ್ಕಿಂತ ಹೆಚ್ಚು ಜೊತೆ ಮಾಡಿದ್ದೀವಿ. ಯಾಕಂದರೆ ಬೆಂಗಳೂರಿನಲ್ಲೇ ನಮ್ಮ ಲೆಕ್ಕಾಚಾರ ಇಲ್ಲಿ ಒಂದು 15,000-20,000 ಜನ ಬೀದಿ ಬದಿ ವ್ಯಾಪಾರಿಗಳು ಆಹಾರದ ಸೇವೆಯಲ್ಲಿ ಮಾಡುವಂಥವ್ರು ಇದ್ದಾರೆ. ಸೊ ಎಲ್ಲರಿಗೂ ಕೂಡ ಈ ವ್ಯಾಪ್ತಿಯಲ್ಲಿ ತೊಗೊಂಡ್ಬರ್ಬೇಕು. ರಾಜ್ಯದಲ್ಲಿ ಸುಮಾರು 1 ಲಕ್ಷ ಇದ್ದಾರೆ, ಅಂದಾಜಾಗಿ 1 ಲಕ್ಷ 1.5 ಲಕ್ಷ ಇರ್ಬೋದು. ಸೊ ಅವ್ರನ್ನೆಲ್ಲ ಆ ಅಡಿಯಲ್ಲಿ ತರಬೇಕು ಅಂತ ಉದ್ದೇಶ. ಸರ್, ಅಂದರೆ ಆಫ್ಟರ್ ತುಂಬ ಬ್ಯಾನ್ ಆದ ನಂತರ ಬೀದಿ ಬದಿ ಆಹಾರದ ಬಗ್ಗೆ ಎಷ್ಟು ಜನಕ್ಕೆ ಸಂಶಯ ಇದೆ, ಇದರಿಂದ ದೂರ ಆಗುತ್ತಾ? ಅದೇ ಸರ್, ದೂರ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರು ಈಗ ಅವರೆಲ್ಲರೂ ಕೂಡ ಒಂದು ಕ್ಯಾಪನ್ನು ಹಾಕ್ಕೊಳ್ಬೇಕು, ಒಂದು ಏಪ್ರನ್ ಹಾಕ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ, ಮತ್ತು ಅವರ ಸುತ್ತಮುತ್ತ ಪರಿಸರವನ್ನು ನೋಡ್ಕೋಬೇಕು ಅಂತ ಹೇಳ್ತೀವಿ. ಅವಾಗ ಜನರಿಗೆ ಬೇರೆಯವರು ಯಾರು ಗ್ರಾಹಕರು ಅವ್ರು ನೋಡಿದಾಗ ಅವ್ರಿಗೆ ಅನ್ನಿಸ್ಬೇಕು, ಹೌದಪ್ಪ ಇಲ್ಲಿ ಸ್ವಚ್ಛವಾದಂಥ ವಾತಾವರಣ ಇದೆ, ಹೋಗಿ ತಿನ್ಬೋದು ಅಂತ ಅದನ್ನು ಅನಿಸುವಂಥ ರೀತಿಯಲ್ಲಿ ಆಗಬೇಕು. ಮತ್ತು ನಮ್ಮ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸನ್ನು ನಾವು ಏನು ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅದನ್ನು ನಾವು ಅವಾಗ ನಾವು ಪ್ರತಿ ತಿಂಗಳು ಈಗ ನಾವು ಎಲ್ಲ ಕಡೆ ಟೆಸ್ಟ್ಗಳು ಮಾಡ್ತಾ ಇರ್ತೀವಿ. ಸೊ ಆ ಜಾಗೃತಿಯನ್ನು ಕೂಡ ನಾವು ಮೂಡಿಸ್ತಾ ಇದ್ದೀವಿ. ಸೊ 2 ಕಡೆಯಿಂದಲೂ, ಒಂದು ಕಡೆ ನಾವು ನಮ್ಮ ಕಾನೂನನ್ನು ಯಾರು ಉಲ್ಲಂಘನೆ ಮಾಡ್ತಾ ಅವ್ರನ್ನ ಕ್ರಮ ತಗೊಳ್ಳುವಂಥದ್ದು, ಇನ್ನೊಂದು ಕಡೆ ಅವರಿಗೆ ಜಾಗೃತಿ ಮತ್ತು ತರಬೇತಿಯನ್ನು ನೀಡುವಂಥದ್ದು. ಗ್ರಾಹಕರಿಗೂ ಕೂಡ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇರೋದ್ರಿಂದ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗ ಬೀದಿ ಬದಿ ವ್ಯಾಪಾರ ಮಾಡೋರು ಕೂಡ ಚೆನ್ನಾಗಿರ್ಬೇಕು ಅಂತ ಈಗ ಗ್ರಾಹಕರು ಕೂಡ ಅದರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಸ್ವಚ್ಛತೆ ಇದ್ರ ಬಗ್ಗೆ ಎಲ್ಲ ಮಾಡಿಸೋದಕ್ಕೆ ಮಾಡ್ತಾರೆ. ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ದು ಈಟ್ ರೈಟ್ ಕಾನ್ಸೆಪ್ಟ್ ಅನ್ನೋದು ಒಂದು ಘೋಷಣೆ. ಈಟ್ ರೈಟ್ ಅಂದರೆ ಇವನ್ ಸ್ಕೂಲಲ್ಲಿ ಈಟ್ ರೈಟ್ ಸ್ಕೂಲ್ ಬರುತ್ತೆ, ದೇವಸ್ಥಾನದಲ್ಲೂ ಈಟ್ ರೈಟ್ ಭೋಗ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದು ಬಿಟ್ಟರೆ ನಾವು ಸ್ಟೇಷನ್ಗೆ ಬಂದರೆ ಈಟ್ ರೈಟ್ ಸ್ಟೇಷನ್ ಅಂತ ಮಾಡ್ತಿದ್ದೀವಿ. ಸೊ ಎಲ್ಲ ಸ್ಟೇಷನಲ್ಲೂ ಶುಚಿತ್ವವಾಗಿ ಫುಡ್ ಕೊಡಬೇಕು ಅಂತೇಳಿ ನಾವು ಈಗಾಗಲೇ ನಮ್ಮ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಸಹಯೋಗದಿಂದ ಅದನ್ನು ಎಲ್ಲ ತಪಾಸಣೆ ಮಾಡಿಸಿದ್ದೀವಿ. ಅವ್ರಿಗೆ ಶುಚಿತ್ವವಾಗಿ ಇಟ್ಕೊಳ್ಳೋಕೆ ಹೇಳಿದ್ದೀವಿ. ತಿರ್ಗಾ ಈಗ ಸ್ಕೂಲ್ಗಳು ನಾವು ಈಗಾಗಲೇ ಒಂದು ಅಭಿಯಾನ ಆರಂಭ ಮಾಡಿದ್ದೀವಿ. ಸೊ ಎಲ್ಲ ಬಿಸಿ ಊಟ ಯಾರ್ಯಾರು ಸ್ಕೂಲಲ್ಲಿ ಮಾಡ್ತಾರೆ ಅವರು ಸಹಿತ FSSAI ರಿಜಿಸ್ಟ್ರೇಷನ್ ತಗೊಂಡು ಈಟ್ ರೈಟ್ ಕಾನ್ಸೆಪ್ಟಲ್ಲಿ ಅವ್ರಿಗೆ ಫಾಸ್ಟ್ ಟ್ರ್ಯಾಕ್ ಟ್ರೈನಿಂಗ್ ಅಂತ ಕೊಟ್ಟು ಅವ್ರಿಗೆ ಒಂದು ಯಾವ ಥರ ಶುಚಿತ್ವ ಮೇಂಟೈನ್ ಮಾಡಬೇಕು ಮತ್ತು ಯಾವ ರೀತಿ ಆಹಾರ ಪದಾರ್ಥಗಳನ್ನ ಬಳಸಿ ತಿನಿಸುಗಳನ್ನ ಮಾಡಬೇಕು ಅಂತೇಳಿ ಅದೊಂದು ಟ್ರೈನಿಂಗ್ ಹಮ್ಮಿಕೊಂಡಿದ್ದೀವಿ. ಈಗ ಶುರು ಮಾಡಿದ್ದೀವಿ. ಉದಾಹರಣೆಗೆ ಸರ್, ಯಾವ ಥರ? ಈಗ ಅವರು ಇಲ್ಲಿ ನೋಡಿದ ಪ್ರಕಾರ ಗೋನ್ ಹಾಕೊಂಡಿರ್ಬೇಕು, ತಿರ್ಗಾ ತಲೆ ಮೇಲೆ ಕ್ಯಾಪ್ ಹಾಕೊಂಡಿರ್ಬೇಕು, ಬಳೆ ಇರಬಾರ್ದು. ಯಾಕಂದ್ರೆ ಬಳೆನಾರ ಹೊಡೆದು ಒಂದು ಗಾಜಿನ ಚೂರ ಒಳಗಡೆ ಹೋದ್ರೆ ಮೂಗುಗೆಲ್ಲರ. ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈಗಾಗಲೇ ನಮ್ಮ ಬೆಂಗಳೂರು ನಗರದಲ್ಲಿ ಇಂದಿನದಲ್ಲಿ 10,000 ಜನಕ್ಕೆ ಗೌರ್ಮೆಂಟ್ ಇದೆ 3,425 ಬೀದಿ ಬದಿ ತರಬೇತಿ. ಅದೇ ರೀತಿ ಈಗ ರಾಜ್ಯ ಸರ್ಕಾರ ಸಹಿತ ಅವರು ಸರ್ಟಿಫಿಕೇಟ್ ಕೊಟ್ಟು ಸ್ವಚ್ಛತಾ ಆಹಾರವನ್ನು ಕೊಡಬೇಕು, ಗುಣಮಟ್ಟದ ಆಹಾರವನ್ನು ಕೊಡಬೇಕು, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಮತ್ತು ಅದೇ ರೀತಿ ಇವಾಗ ನಮ್ಮಲ್ಲಿ ನೋಂದಾವಣೆ ಆಗಿರ್ತಕ್ಕಂಥವ್ರು BBMP ಈಗಾಗಲೇ ಟೋಟಲ್ 25,000 ಜನ ಈಗಾಗಲೇ BBMPಲಿ ನೋಂದಾವಣೆ ಆಗಿರ್ತಕ್ಕಂಥದ್ದು. BBMP ವ್ಯಾಪ್ತಿಯಲ್ಲಿ ಇವಾಗ ನಾವು ಫುಡ್ ಗಾಡಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಆಹಾರ ಪದಾರ್ಥ ಯಾರೇ ವ್ಯಾಪಾರ ಮಾಡಿರಲಿ ಅವರಿಗೆ 3 ಚಕ್ರ ಗಾಡಿಗಳು ಮತ್ತು ವೆಹಿಕಲ್ ರಿಯಾಯಿತಿ ದರದಲ್ಲಿ 2 ಲಕ್ಷ ಗಾಡಿ ಇದ್ರೆ 1 ಲಕ್ಷ ಕೊಡ್ತಕ್ಕಂಥದ್ದು. ಮತ್ತು ಸಂಪೂರ್ಣವಾಗಿ ಇನ್ನು ಮುಂದೆ ಆಹಾರ ಪದಾರ್ಥ ವ್ಯಾಪಾರ ಮಾಡುವವರಿಗೆ ಸ್ವಚ್ಛತಾಗಿ ಗ್ರಾಹಕರಿಗೆ ಕೊಡಬೇಕು. ಯಾಕೆಂದರೆ ಈಗ ಇನ್ಸ್ಪೆಕ್ಷನ್ ಆಗುತ್ತೆ, ಆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಮತ್ತು ಕಲರ್ ಬೆರಕೆಗಳನ್ನು ಯೂಸ್ ಮಾಡತಕ್ಕಂಥದ್ದು, ಇದೆಲ್ಲ ನಾವು ಸಂಪೂರ್ಣವಾಗಿ ಗೋಬಿ ಕಲರ್ ಹಾಕತಕ್ಕಂಥದ್ದು ಬ್ಯಾನ್ ಮಾಡಿದ್ದಾರೆ. ನಾವಲ್ಲಿ ಇವಾಗಲೇ ಇಡೀ ಬೆಂಗಳೂರು ನಗರದಲ್ಲಿ 10,000 ಜನ ಫುಡ್ ವ್ಯಾಪಾರಿಗಳು ಇರ್ತಕ್ಕಂಥದ್ದು ಅವರಿಗೆಲ್ಲ